ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೆ UUCMS ಪೋರ್ಟಲ್ನಾಗ ರಿಸಲ್ಟ್ನ ಯಾವ ರೀತಿ ಚೆಕ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಅದೇ ರೀತಿ ಮನೆ ಹಾಕುವಂಥ ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೋಬೋದು. ಸುಮ್ಮನೆ ಅಂಗಡಿ ಹೋದ್ರೆ ನಿಮ್ದು 20 ರೂಪಾಯಿ ತಿಂದು ಬಿಡ್ತಾರೆ. ಅದ್ರಾಗ 5 ರೂಪಾಯಿ ಏನು ಮಾಡಿರಿ, ನೀವು ಪ್ರಿಂಟಿಗೆ ಯೂಸ್ ಮಾಡಿರಿ, 15 ರೂಪಾಯಿ ಏನಾರ ತಿಂದು ಮಜಾ ಮಾಡಿರಿ. ಫಸ್ಟ್ ಏನು ಮಾಡ್ತೀನಿ ಅಂದ್ರೆ, ನಾನು ಇಲ್ಲಿ ಗೂಗಲ್ ಕ್ರೋಮ್ ಅನ್ನೋದನ್ನು ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿಕೊಂಡೆ ಆಮೇಲೆ ಸರ್ಚ್ ಬಾರನ್ನು ತೋರಿಸ್ತೈತಿ. ಸರ್ಚ್ ಬಾರ್ ಒಳಗೆ ಹೊಡೀರಿ UUCMS ಹೊಡೀರಿ ಅಂದ್ರೆ ಮತ್ತೆ ಮೊಬೈಲ್ ಹೊಡೆದಿರಿ. UUCMS ಅಂತ ಟೈಪ್ ಮಾಡಿರಿ. ಟೈಪ್ ಮಾಡಿದ ತಕ್ಷಣ ಸರ್ಚ್ ಆಪ್ಷನ್ ನೋಡಿರಿ, ಬಂತು ನೋಡಿರಿ. ಇಲ್ಲಿ ಒಂದೇ ಆಪ್ಷನ್ UUCMS ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆ ಅಂತಂದು ಈ ಪೇಜ್ ಮೇಲೆ ನೀವೇನು ಮಾಡ್ಬೇಕಾಗತ್ತೆ, ಈ ಒಂದನೇ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡೆ ಇಲ್ಲೇ ಕ್ಲಿಕ್ ಮಾಡ್ಕೊಳ್ತಾ ಇದ್ದಂಗೆ ಏನಾಯ್ತು, ನೆಕ್ಸ್ಟ್ ಪೇಜ್ ಅನ್ನೋದು ಓಪನ್ ಆಗ್ತೈತಿ. ಇದು UUCMS ಸ್ಟೂಡೆಂಟ್ ಲಾಗಿನ್ ಪೋರ್ಟಲು. ಇಲ್ಲಿ ಝೂಮ್ ಹಾಕಿ ತೋರಿಸ್ತೇನೆ ನೋಡಿರಿ ನಿಮಗೆ. ಝೂಮ್ ಆಗ್ತೆ ಎಸ್ ಓಪನ್ ಆಯ್ತು. ಇಲ್ಲಿ ಸ್ಟೇಟ್ ಅಡ್ಮಿನ್ ಮಾಡ್ಕೊರಿ. ಸ್ಟೂಡೆಂಟ್ ಹಾಕೊಂಡ್ರು ನೋ ಪ್ರಾಬ್ಲಮ್ ಓಪನ್ ಆಗ್ತೈತಿ. ಓಪನ್ ಮಾಡ್ತಾ ಇದ್ದಂಗೆ ನೀವೇನು ಮಾಡಬೇಕು, ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅಂತ ಇರ್ತೈತಿ. ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಒಳಗೆ ನಿಮ್ಮ ಯೂಸರ್ ಐ ಡಿ ಹಾಕೋರಿ. ಯೂಸರ್ ಐ ಡಿ ಏನು ಇರ್ತೈತೆ ಅದನ್ನು ಹಾಕಿರಿ. ಯೂಸರ್ ಐ ಡಿ ಹಾಕೊಂಡು U02IT21 ಏನು ಇರ್ಬೋದು, 21M ಇರ್ಬೋದು. ಪಾಸ್ವರ್ಡ್ ಅನ್ನೋದು ನಿಮ್ಮದು ಒಂದು ಡೇಟ್ ಆಫ್ ಬರ್ತ್ ಆಗಿರ್ತೈತಿ. ಇಲ್ಲಾಂದ್ರೆ ಅದು ಬಿಟ್ಟರೆ ಮ್ಯಾಕ್ಸಿಮಮ್ ನೀವು ಸ್ಟಾರ್ಟಿಂಗ್ ID ಕ್ರಿಯೇಟ್ ಮಾಡಬೇಕಾದ್ರೆ ಯಾವ ಪಾಸ್ವರ್ಡ್ ಇಟ್ಟಿದ್ರಿ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಂಡು ಒಂದು ಸರಿ ಎಂಟ್ರ್ ಮಾಡಿರಿ. ಅದಾದ ತಕ್ಷಣ ಏನು ಮಾಡ್ಬೇಕಾಗೈತಿ, ಇಲ್ಲೇ ಕ್ಯಾಪ್ಚಾನ ಎಂಟ್ರ್ ಮಾಡ್ಬೇಕಾಗೈತಿ. 62775 ಕ್ಯಾಪ್ಚಾನ ಎಂಟ್ರ್ ಮಾಡಿದೆ. ನೆಕ್ಸ್ಟ್ ಏನು ಮಾಡ್ತೀನಿ, ನಾನು ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದೆ. ಇಲ್ಲಿ ನೋಡಿರಿ ಹೆಸರು ತೋರಿಸತೈತಿ ಮೇಲೆ ನಿಮ್ಮ ಸ್ಟೂಡೆಂಟ್ ಲಾಗಿನ್ ಪೋರ್ಟಲ್ ಅನ್ನೋದು, ನಿಮ್ಮ ಸ್ಟೂಡೆಂಟ್ ಪೋರ್ಟಲ್ ಅನ್ನೋದು ಇಲ್ಲಿ ಓಪನ್ ಆಗ್ತದೆ. ಅದಾದಮೇಲೆ ಏನು ಮಾಡ್ಬೇಕಂದ್ರೆ, ನೀವು ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಇದು ಲೆಫ್ಟ್ ಸೈಡಿಗೆ ಟಾಪ್ ಕಾರ್ನರ್ನಾಗ ತೋರಿಸ್ತೈತಿ. ಅದಾದಮೇಲೆ 4ನೇ ಆಪ್ಷನ್ ಎಕ್ಸಾಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದ್ರ ನೆಕ್ಸ್ಟು ಎಕ್ಸಾಮ್ ಅಪ್ಲಿಕೇಶನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದ್ರ ನೆಕ್ಸ್ಟ್ ಮತ್ತೊಂದು ಸರಿ ಎಕ್ಸಾಮ್ ಅಪ್ಲಿಕೇಶನ್ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನೆಕ್ಸ್ಟ್ ಏನಾಗ್ತೈತಿ, ನಿಮ್ದು ಎಲ್ಲ ಸೆಮಿಸ್ಟರ್ದು ರಿಸಲ್ಟು, ಅಟೆಂಡೆನ್ಸು, ಕೋರ್ಸ್ ರಿಜಿಸ್ಟ್ರೇಷನು ಎಲ್ಲ ಏನಾಗಿರ್ತೈತಿ ಅಪ್ಲೋಡ್ ಆಗಿರ್ತೈತಿ ಯೂನಿವರ್ಸಿಟಿ ಕಡೆಯಿಂದ, ಕಾಲೇಜ್ ಕಡೆಯಿಂದ. ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ, ನಿಮ್ಮ ರಿಸಲ್ಟ್ ನೋಡತ್ತೀವಲ್ಲ, ಈಗ ರಿಸಲ್ಟ್ ನೋಡೋದಕ್ಕೆ ನಾವೇನು ಮಾಡ್ತೀವಿ, ಮೊದಲನೇ ಸೆಮಿಸ್ಟರ್ ನಾನು ರಿಸಲ್ಟ್ ನೋಡ್ಬೇಕಂದ್ರೆ ಇಲ್ಲಿ ತೋರಿಸ್ತೈತೆ ನೋಡಿರಿ. ಇಲ್ಲಿ ವ್ಯೂ ಅಟೆಂಡೆನ್ಸು, ವ್ಯೂ ಅಪ್ಲಿಕೇಶನು, ವ್ಯೂ ರಿಸಲ್ಟ್ ಅಂತ 3 ಆಪ್ಷನ್ ಅದಾವೆ. ಸದ್ಯ ನಾನು ಏನು ಮಾಡತ್ತೀನಿ, ರಿಸಲ್ಟ್ನ ಚೆಕ್ ಮಾಡತ್ತೀನಿ. ಹಾಗಾಗಿ ವ್ಯೂ ರಿಸಲ್ಟ್ ಅನ್ನೋದ್ರ ಮೇಲೆ ಏನು ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದೆ. ಇಲ್ಲಿ ಓಪನ್ ಆಯ್ತು ನೋಡಿರಿ. ಓಪನ್ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಇಲ್ಲಿ ಝೂಮ್ ಹಾಕಿ ನೋಡ್ತೀನಿ ನೋಡಿರಿ. ಇಲ್ಲೇ ಇದು ವ್ಯೂ ಅನ್ನೋದು ಏನಾಗ್ಬಿಟ್ಟೈತಿ, ಅರ್ಧ ತಿಂದುಬಿಟ್ಟಾರೆ ಇವರು ಸೈಟ್ನವರು. ಏನು ಮಾಡೋಕ್ಕಾಗಲ್ಲ. ಅದು ಆ್ಯಕ್ಚುಲಿ ವ್ಯೂ ಅಂದ್ರೆ ನೀನು ನೋಡು ಅಂತ ನಾನು. ನೀವು ರಿಸಲ್ಟ್ನ ವ್ಯೂ ಮಾಡೋಕೆ ಈ ವ್ಯೂ ಅನ್ನೋ ಆಪ್ಷನ್ ಮೇಲೆ ಬ್ಲೂ ಕಲರ್ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ದು ಏನಾಗ್ತೈತಿ, ರಿಸಲ್ಟ್ ಅನ್ನೋದು ಓಪನ್ ಆಗ್ತೈತಿ. ಮೊದಲನೇ ಸೆಮಿಸ್ಟರ್ ರಿಸಲ್ಟ್ ಬಂತು ನೋಡಿರಿ. ಇಲ್ಲಿ ನಮ್ಮ ಹುಡುಗ ಒಳ್ಳೊಳ್ಳೆ ಸಾಧನೆ ಮಾಡ್ಯಾನ. ಏನು ಮಾಡೋಕ್ಕಾಗಲ್ಲ. ಈ ಥರ ನಿಮ್ಮ ರಿಸಲ್ಟ್ ಅನ್ನೋದು ಏನಾಗ್ತೈತಿ, ಓಪನ್ ಆಗ್ತೈತಿ. ಇದನ್ನು ನೀವು ಯಾವ ರೀತಿ ಸೇವ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಅದ್ರಾಗ ಏನಿಲ್ಲ, ಇಲ್ಲಿ ಕೆಳಗೆ ಬಂದು ತೋರಿಸ್ತೀನಿ ನೋಡಿರಿ ಝೂಮ್ ಹಾಕಿ. ಇಲ್ಲಿ ಪ್ರಿಂಟ್ ಮತ್ತು ಬ್ಯಾಕ್ ಅಂತ ಆಪ್ಷನ್ ಐತಿ. ನಾನು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗ್ತೈತಿ. ಓಪನ್ ಆಗ್ತಾ ಇದ್ದಂಗೆ ನೀವು ಇಲ್ಲಿ ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ, ಇಲ್ಲಿ ರೈಟ್ ಟಾಪ್ ಕಾರ್ನರ್ನಾಗ ನಿಮಗೆ ಇಲ್ಲಿ PDF ಅನ್ನೋದು ಏನು ಮಾಡ್ತೈತಿ, ಒಂದು ಯಾರೋ ಮಾರ್ಕ್ ಹಾಕಿದ್ದು ಒಂದು ರೌಂಡ್ ಸರ್ಕಲ್ ಒಳಗೆ ತೋರಿಸತೈತಿ. ಇದನ್ನು ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡೆ ನಾನು ಇವಾಗ. ಈಗ ಅದೇನಾಗ್ತೈತಿ, ಡೈರೆಕ್ಟಾಗಿ ನಿಮ್ಮ ಗ್ಯಾಲರಿ ಒಳಗೆ ಸೇವ್ ಮಾಡೋಕೆ ನಿಮಗೆ ಸೇವ್ ಅನ್ನೋ ಒಂದು ಆಪ್ಷನ್ನ ತೋರಿಸ್ತೈತಿ. ಇಲ್ಲಿ ಬಾಟಮ್ ಒಳಗೆ ತೋರಿಸತೈತಿ ನೋಡಿರಿ, ಇಲ್ಲಿ ಸೇವ್ ಅಂತೈತಿ. ನೀವು ಇದನ್ನೇನಾದರೂ ಸೇವ್ ಅಂತ ಹೊಡೆದ್ರೆ ಆ ರಿಸಲ್ಟ್ ಏನಾಗಿರ್ತೈತಿ, ಆ ಸೆಮಿಸ್ಟರ್ ರಿಸಲ್ಟ್ ಅನ್ನೋದು ನಿಮ್ಮ ಗ್ಯಾಲರಿ ಒಳಗೆ ಸೇವ್ ಆಗಿರ್ತೈತಿ. ಎಸ್. ನೆಕ್ಸ್ಟು ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದು ಮತ್ತು ಬೇರೆ ಸೆಮಿಸ್ಟರ್ ನೀವು ರಿಸಲ್ಟ್ನ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಸಾಲಕ್ಕೆ ತೋರಿಸ್ತು ನೋಡಿರಿ. ವ್ಯೂ ರಿಸಲ್ಟ್ 1, 2, 3, 4 ಸೆಮಿಸ್ಟರ್ ಎಲ್ಲ ತೋರಿಸ್ತೈತಿ. ಇದೇ ರೀತಿ ನೀವೇನು ಮಾಡ್ಬೋದು, ನಿಮ್ಗಳ ರಿಸಲ್ಟ್ನ ಚೆಕ್ ಮಾಡ್ಕೋಬೋದು. ಅಂಗಡಿಗೆಲ್ಲ ಹೋಗ್ಬೇಡ್ರಿ, 20 ರೂಪಾಯಿ ಕೊಡಬೇಡ್ರಿ. ನಾನು ಸ್ಟೂಡೆಂಟ್ ಆಗಿದ್ದ ರೊಕ್ಕ ಖರ್ಚು ಮಾಡಿಲ್ಲ. ಈ ರೀತಿ ನೀವೇನು ಮಾಡ್ಬೋದು, ಸಾಫ್ಟ್ ಕಾಪಿ ಆಗಿ ರಿಸಲ್ಟ್ನ ನಿಮ್ಮ ಸೆಮಿಸ್ಟರ್ ವೈಸ್ ಸೇವ್ ಮಾಡ್ಕೋಬೋದು. ಸೇವ್ ಮಾಡ್ಕೊಂಡು ಇದು ಅಂಗಡಿ ಅವ್ನಿಗೆ ಏನು ಮಾಡಿರಿ, ಬಿಟ್ಟು ವಾಟ್ಸಪ್ನಾಗ ಸೆಂಡ್ ಮಾಡಿದ್ರೆ ಅವ ನಿಮ್ಗೆ 5 ರೂಪಾಯಿ ಒಂದು ಏನು ಮಾಡ್ತಾನೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ ಕೊಡ್ತಾನೆ. ಇದೇ ರೀತಿಯಾಗಿ ಮ್ಯಾಲಿಂದ ಒಂದು 10 ರೂಪಾಯಿ ನೀವೇನು ಮಾಡಿರಿ, ತಿನ್ನಿರಿ. ಚಿಪ್ಸ್ ಎಲ್ಲ ತಿನ್ನಿರಿ, ಬಿಸ್ಕಿಟ್ ಎಲ್ಲ ತಿನ್ನಿರಿ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್.